ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಗೌಡ್ರು ವ್ಲಾಗ್ಸ್. ಏನು ಮಾಡ್ತಿದ್ದಾರೆ ಎಲ್ಲರೂ? ಇವತ್ತು ನಮ್ಮಮ್ಮ ಕಾಲ್ ಪೂಜೆಗೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಲೈನಲ್ಲಿ ಆಗಲೇ ನೋಡಿದ್ದೀರಾ. ಎಸ್, ಇದು ಭೀಮ್ನ ಅಮಾವಾಸ್ಯೆ ಪೂಜೆ ಸಿದ್ಧತೆ ವ್ಲಾಗ್ ಸ್ನೇಹಿತರೆ. ಸ್ಯಾಟರ್ಡೇನೆ ಮಮ್ಮಿ ಬಂದಿದ್ರು. ಸೊ ಒಂದು ಹಬ್ಬ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿದ್ರೆ ಹಬ್ಬ ಮಾಡೋಕ್ಕೂ ಸಮಾಧಾನ ಅಲ್ವಾ ಸ್ನೇಹಿತರೆ. ಸೊ ಸ್ವಲ್ಪ ಡೀಪ್ ಕ್ಲೀನೇ ಮಾಡಿಕೊಡ್ತಾ ಇದ್ದಾರೆ ಮಮ್ಮಿ ಬಂದಾಗ, ಇಟ್ಕೊಂಡು ಹೊಡ್ಕೊಳ್ಳೋಲ್ಲ ಅಂತೇಳಿ. ಸೊ ಮನೆಯೆಲ್ಲ ನೋಡಿ ಹೀಗಾಗಿತ್ತು, ಆಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ಮಕ್ಳಿಟ್ಕೊಂಡು ತುಂಬ ಕಷ್ಟ ಸ್ನೇಹಿತರೆ. ಬಟ್ ಹಾಗಾಗೆ ಬಿಟ್ಟು ಹಬ್ಬ ಮಾಡಿದ್ರೆ ಸಮಾಧಾನ ಆಗೋದಿಲ್ಲ ಮನಸ್ಸಿಗೆ. ನೋಡಿ, ಎಲ್ಲ ಬೆಡ್ ಸ್ಪ್ರೆಡ್ಡಿಂದೆಲ್ಲ ಚೇಂಜ್ ಮಾಡಿ ಕ್ಲೀನಪ್ ಮಾಡಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ನೀಟ್ ಆದಮೇಲೆ, ಶುದ್ಧ ಆದಮೇಲೆ ಮನೇಲಿ ಪೂಜೆ ಮಾಡೋಕ್ಕೂ ಸಮಾಧಾನ ಇರುತ್ತೆ ಅಲ್ವಾ. ನೋಡಿ ಎಷ್ಟು ನೀಟಾಗಿದೆ ಅಂತ ನೋಡಿ ಎಷ್ಟು ನೀಟಾಗಿದೆ ಸ್ನೇಹಿತರೆ. ಅದಾದಮೇಲೆ ಇನ್ನು ದೇವ್ರ ಮನೆದು ಉಳ್ಕೊಂತು ಸ್ನೇಹಿತರೆ. ದೇವ್ರ ಮನೆದು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಸೊ ಇಟ್ಸ್ ಅ ಕಂಪ್ಲೀಟ್ ಪ್ರಿಪ್ರೇಷನ್ ಫಾರ್ ದ ಪೂಜೆ ಅಂದ್ಕೊಂಡ್ವಿ. ಸೊ ಅದಕ್ಕೆ ದೇವ್ರ ಸಾಮಾನು ಎಲ್ಲ ಎತ್ತಿ ವಾಶ್ ಮಾಡೋಕ್ಕೆ ಎತ್ತಿಡ್ತಾ ಇದ್ದೀವಿ. ಲಕ್ಕಿ ಅಂತೂ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಸ್ನೇಹಿತರೆ. ಆ ದೇವ್ರ ಮನೆ ಪುಟಾಣಿ ದೇವ್ರ ಮನೆ ಒಳಗೂ ಸಹ ಬರ್ತಾಳೆ, ಮೈ ನಾಟಿ ಕಿಡ್. ಸೊ ಇದಾದ್ಮೇಲೆಲ್ಲ ತೊಳೆದು ರೆಡಿ ಮಾಡಿ, ಸದ್ಯ ಮಮ್ಮಿ ದೇವ್ರ ಸಾಮಾನೆಲ್ಲ ಉಜ್ಕೊಟ್ರು ಸ್ನೇಹಿತರೆ. ಅವರಿಲ್ಲ ಅಂದಿದ್ರೆ ತುಂಬ ನನಗಿನ್ನೂ ಕಷ್ಟ ಆಗಿರೋದು. ತುಂಬ ಹೆಲ್ಪ್ ಮಾಡಿಕೊಟ್ರು. ವಾಶ್ರೂಮಿಂದ ಹಿಡಿದು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಉಜ್ಕೊಟ್ಟು, ನಾನು ಅಡುಗೆ ಮಾಡು, ಮಕ್ಳನ್ನ ನೋಡು, ಮೇಲ್ಗಡೆ ಎಷ್ಟು ಕೆಲಸ ಇದೆ ಅಷ್ಟೇ ಸ್ನೇಹಿತರೆ. ಯಾವಾಗಲೂ ಒಬ್ಬಳೇ ಕಿರ್ಚಾಡ್ತಿರ್ತೀನಿ. ಸೊ ಇಟ್ಸ್ ಅ ರಿಲ್ಯಾಕ್ಸಿಂಗ್ ಟೈಮ್. ನೋಡಿ, ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನಾನು ಉಪ್ಪಿನ ದೀಪದ್ದು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಉಪ್ಪಿನ ದೀಪದ್ದು ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ. ಸೊ ಇಟ್ ಈಸ್ ಆಲ್ಮೋಸ್ಟ್ ರೆಡಿ ಫಾರ್ ದ ಭೀಮನ ಅಮಾವಾಸ್ಯೆ ಪೂಜೆ. ಸೊ ಶ್ರಾವಣ ಶುರು. ನಮ್ಮ ಮನೆ ದೇವರು ಮೇಲ್ಕೋಟೆ ನರಸಿಂಹಸ್ವಾಮಿ ಸ್ನೇಹಿತರೆ. ಸೊ ಶ್ರಾವಣದಲ್ಲಿ ನಾವು ನಾನ್ ವೆಜ್ ಏನೂ ಸಹ ತಿನ್ನಲ್ಲ ಟಿಲ್ ಗೌರಿ ಗಣೇಶವರೆಗೂ. ಸೊ ಮನೆಯೆಲ್ಲ ಕಂಪ್ಲೀಟ್ಲಿ ನೀಟಾಗಿರಬೇಕು ಅನ್ನೋದೊಂದು ಉದ್ದೇಶ. ಅದರ ದಿನ ಇನ್ನು ಸಂಡೇ ಇನ್ನೊಂದು ರೌಂಡ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ರಂಗೋಲಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಪೂಜೆಗೆ ಸಿದ್ಧತೆ. ಅದಾದಮೇಲೆ ಮನೆ ಒಳಗಡೆನೆಲ್ಲ ಪೂಜೆ ಮುಗೀತು. ದೇವ್ರ ಮನೆಯಲ್ಲೆಲ್ಲ ಫಸ್ಟು ಪೂಜೆ ಮಾಡಿ ಪಾದ ಪೂಜೆಗೆ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಮನೆ ದೇವ್ರನ್ನ ಸ್ಮರಿಸುತ್ತಾ ಕಂಕಣ ನೋಡಿ, ಅಲ್ಲಿ ಕಂಕಣ ಇಟ್ಟಿದ್ದೀನಿ. ನಾವೇನು ಕೈಗಳಿಗೆ ಕಟ್ಕೋತೀವಿ ಆ ಕಂಕಣನ ದೇವ್ರ ಹತ್ರ ಇಟ್ಟು ಶ್ರೀರಕ್ಷೆನ ಇಟ್ಟು ಬೇಡ್ಕೊಂಡು ನಮ್ಮ ವ್ರತ ಪೂಜೆ ಒಳ್ಳೆಯದಾಗಲಿ ದೇವ್ರೆ ಅಂತ ಬೇಡ್ಕೋಬೇಕು. ಸೊ ಅದಾದಮೇಲೆ ಫುಡ್ ಮೆನುಗೆ ಬಂದರೆ, ಸೊ ಒಂದು ಸಿಹಿ ಇದ್ದೇ ಇರುತ್ತೆ. ಹೆಸರುಬೇಳೆ ಪಾಯಸ ಮಾಡಿದ್ದೆ ಸ್ನೇಹಿತರೆ, ನೈವೇದ್ಯಕ್ಕೂ ಆಗುತ್ತೆ ಹಬ್ಬ ಅಂಥೇಳಿ. ಸೊ ಇನ್ನು ತರಕಾರಿ ಸಾಂಬಾರು ಮಾಡಿದ್ದೆ. ತರಕಾರಿ ಸಾಂಬಾರು, ಅನ್ನ ಪ್ಲಸ್ ಹೆಸರುಬೇಳೆ ಪಾಯಸ ಮಾಡಿದ್ದೆ. ಇನ್ನು ಲಕ್ಕಿಗೆ ತಲೆ ಸ್ನಾನ, ನಮ್ಮ ಸ್ನಾನ, ಅಮ್ಮು ಸ್ನಾನ. ಆವತ್ತಿನ ದಿನ ಎಲ್ಲ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಸ್ನೇಹಿತರೆ. ಅದು ನಮ್ಮ ಮಮ್ಮಿ ಇದ್ಕೊಂಡು ಜೊತೇಲಿ. ಇನ್ನು ಪೂಜೆ ಟೈಮ್ಗೆ ಅವ್ರು ಇರಲಿಲ್ಲ, ಹೊರಟುಬಿಟ್ರು. ಇದು ನೋಡಿ, ಆ್ಯಕ್ಚುಲಿ ಎಲ್ಲ ಏನು ಮಾಡ್ತಾರೆ, ಕಂಕಣ ಕೊನೆಯಲ್ಲಿ ಕಟ್ತಾರೆ ಅಲ್ವಾ ಸ್ನೇಹಿತರೆ. ಆ ಥರ ಮಾಡಬಾರ್ದಂತೆ. ಫಸ್ಟು ನನಗೂ ಗೊತ್ತಿಲ್ಲ, ಈ ವರ್ಷ ನನಗೆ ಫಸ್ಟ್ ಟೈಮು ನಾನು ಈ ಥರ ಮಾಡ್ತಿರೋದು. ಕಂಕಣನ ಫಸ್ಟು ಕೈಗೆ ಕಟ್ಟಿ, ನಾವು ಅವ್ರ ಕೈಗೆ, ಅವ್ರು ನಮ್ಮ ಕೈಗೆ ಕಟ್ಟಿ ಆಮೇಲೆ ಶುರು ಮಾಡಬೇಕು. ಬಿಕಾಸ್ ವ್ರತನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀನಿ ಅಂತ ಕೈಗೆ ಕಂಕಣ ಕಟ್ಟುವಂಥದ್ದು. ಕಂಕಣ ಕಟ್ಕೊಂಡು ನಮಗೆ ನಾವೇ ಪ್ರಮಾಣ ತಗೊಳ್ಳೋ ಥರ ಈ ವ್ರತನ ಶ್ರದ್ಧೆಯಿಂದ ಭಕ್ತಿ, ಯಾವುದೇ ಹೋಮಕ್ಕಿರಲಿ
ಏನಾದರೂ ಇರಲಿ ಸತ್ಯನಾರಾಯಣ ಪೂಜೆಗಳಿಗೆಲ್ಲ ಕೈಗೆ ಆ ಥರ ಕಂಕಣ ಕಡಿಸ್ತಾರೆ. ದಟ್ ಈಸ್ ಶ್ರದ್ಧೆಯ ಪ್ರತೀಕ. ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡ್ತೀವಿ ಅಂತ ಬೇಡ್ತಾ ಫಸ್ಟೇ ಕಟ್ಕೊಂಡು, ಆಮೇಲೆ ಅವ್ರು ನನ್ನ ಹಣೆ ಕುಂಕುಮ ಇಟ್ಟರು. ಅದ್ರ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಮಾಡಿಬಿಟ್ಟಿದ್ದಾಳೆ ಅಮ್ಮು. ಸರಿಯಾಗಿ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಸ್ನೇಹಿತರೆ. ನನಗೊಂದು ಸ್ವಲ್ಪ ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಬಂದಿದೆಯೋ ಗೊತ್ತಿಲ್ಲ. ಸೊ ಆಮೇಲೆ ಪಾದ ತೊಳೆದಿದ್ದ ನೀರನ್ನ ಇಟ್ಕೊಂಡು ಪೂಜೆ ಕಂಟಿನ್ಯೂ ಮಾಡಬಾರ್ದು. ಆ ಪಾದ ತೊಳೆದಿರೋ ನೀರನ್ನ ತಲೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಸಿಂಕಿಗೆ ಚೆಲ್ಬಿಡಬೇಕು. ಯಾವುದೇ ಗಿಡಗಳಿಗೂ ಸಹ ಹಾಕಬಾರ್ದು. ಅಲ್ಲೆಲ್ಲರೂ ತುಳಸಿ ಗಿಡ ಇದ್ದರೆ ಅದೇ ನಮಗೆ ದೋಷ. ಇನ್ನು ತಟ್ಟೆ ಮತ್ತೆ ತೊಳೆದು ತಂದಿಟ್ಕೊಂಡು ಅರಿಶಿನ ಕುಂಕುಮ ವಿಭೂತಿ ಹಚ್ಚಿ ಪೂಜೆ ಶುರು ಮಾಡಿದ್ವಿ ಸ್ನೇಹಿತರೆ. ಸೊ ನಾವು ಅಷ್ಟೇ ಎಲ್ಲ ವರ್ಷ ಕೊನೆಯಲ್ಲಿ ಕಂಕಣ ಕಟ್ಕೋತಿದ್ವಿ. ಆ ಹೂವಿನ ರಕ್ಷೆ ಅಥವಾ ದಾರ ಕಟ್ಕೋತಿದ್ವಿ, ಅಥವಾ ವ್ರತದ ದಾರ ಅಂತಾರೆ. ಬಟ್ ಆ ಥರ ಮಾಡಬಾರ್ದು. ಫಸ್ಟೇ ಕಟ್ಟಿ ದೇವ್ರಿಗೆ ಕೈ ಮುಗಿದು ಫಸ್ಟೇ ಅದನ್ನೆಲ್ಲ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಪೂಜೆ ಬಗ್ಗೆ ಎಲ್ಲ, ಪೂಜೆ ಮೆಥಡ್ ಬಗ್ಗೆ ಎಲ್ಲ ಹೇಳಿಲ್ಲ. ನಮ್ಮ ಮನೇಲಿ ಹೇಗೆ ಆಚರಿಸಿದ್ದೀವಿ ಅದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ಮುಂದೆ ನೋಡೋಣ, ಯಾರಿಗಾದ್ರೂ ಬೇಕಿದ್ರೆ ಅದ್ರ ಡೀಟೇಲ್ ಯಾವಾಗಾದರೂ ಹೇಳೋಣ ಸ್ನೇಹಿತರೆ. ನೋಡಿ ಪೂಜೆ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಇದು ಮಾಡಿಕೊಂಡು ಅಲ್ಲೋ ನೋಡಿ ಪುಟಾಣಿ ಮರಿ, ಅದು ಪೂಜೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ನಮಗೆ. ಹೌದು, ಏನು ಮಾಡ್ತಿದ್ದಾರೆ ನಮ್ಮ ಅಪ್ಪಾಜಿಗೆ ಅಂತ ಅವಳ ಕ್ಯೂರಿಯಾಸಿಟಿ ಸ್ನೇಹಿತರೆ. ಸೊ ಆಮೇಲೆ ಸೂರ್ಯ ಮುಳುಗಿದ ಮೇಲೂ ಪೂಜೆ ಮಾಡಬಾರ್ದು ಅಂತಾರೆ ಸ್ನೇಹಿತರೆ. ಸೊ ಹಂಗಾಗಿ ಅದ್ರ ಟೈಮ್ಗೆ ನಾನು ಕಾಯ್ತಾ ಇದ್ದೆ. ಸೊ ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ಪೂಜೆ ಮುಗಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮದು ಶಾಪ್ ಇರೋದ್ರಿಂದ ಅವರು ಅಂಗಡಿ ಬಾಗಿಲು ಹಾಕ್ಕೊಂಡ್ಬಂದರು. ಯೂಶ್ವಲಿ ಎಲ್ಲ ವರ್ಷ ಹೇಗಿರುತ್ತೆ ಅಂದರೆ, ಬೆಳಗಿನ ಜಾವಾನೇ ಸೂರ್ಯ ಹುಟ್ಟೋಷ್ಟೊತ್ತಿಗೆ ನಮ್ಮ ಪೂಜೆ ಆಗ್ಬಿಟ್ಟಿರೋದು. ಮಂಜೇಗೌಡರು ಬೆಳಗ್ಗೆ ಅಂಗಡಿಗೆ ಹೋಗೋಷ್ಟರೊಳಗಡೆ 6 ಗಂಟೆಗೆ ನಮ್ಮ ಶಾಪ್ ತೆಗಿಯುತ್ತೆ. ಅದಕ್ಕೆ ಮುಂಚೆನೇ ನಾನು 4 ಗಂಟೆಗೆ ಎದ್ದು ಪ್ರಿಪ್ರೇಷನ್ ಮಾಡಿ ಎಲ್ಲ ಆಗೋಗಿರೋದು. ಬಟ್ ಈ ವರ್ಷ ಭಾನುವಾರ ಇರೋದ್ರಿಂದ ಅವ್ರು ಈವ್ನಿಂಗೇ ಇಟ್ಕೊ ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಅಂಗಡಿ ಕ್ಲೋಸ್ ಮಾಡ್ಕೊಬಂದು ಅವರು ಸ್ನಾನ ಗೀನ ಎಲ್ಲ ಮುಗಿಸಿ ನಾವು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಅದ್ರ ರಾತ್ರಿ ಜೊತೆಗೆ ಲಕ್ಕಿ ನಿದ್ದೆ ಕೊಟ್ಟಿಲ್ಲ ಸ್ನೇಹಿತರೆ. ಸಾಟರ್ಡೆ ಯಾಕೋ ಅವಳಿಗೆ ಹೊಟ್ಟೆ ನೋಯ್ತಿತ್ತೋ ಏನೋ, ಹೊಟ್ಟೆ ನೋವು ಬಂದೋ ಏನೋ ಸರಿಯಾಗಿ ನಿದ್ದೆ ಮಾಡಿಲ್ಲ ಸ್ನೇಹಿತರೆ. 3 ಗಂಟೆಗೆ ಎದ್ದೋಳು, ಮಧ್ಯರಾತ್ರಿ 5:15 ಮಲ್ಕೊಂಡ್ಳು. ಅವತ್ತೆಲ್ಲ ಡ್ರೌಸಿ ಅನ್ನಿಸ್ತಿತ್ತು. ಅದೇನಾಯಿತೋ ಗೊತ್ತಿಲ್ಲ ಅವಳಿಗೆ. ಆಮೇಲೆ ಹೊಟ್ಟೆ ನೋವು ಸಿರಪ್ ಎಲ್ಲ ಹಾಕಿದ್ಮೇಲೆ ನಿದ್ದೆ ಮಾಡಿದ್ಲು ಸ್ನೇಹಿತರೆ. ಸೊ ಹಿಂಗಿದ್ದಾಗ ಅವತ್ತಿನ ದಿನ ನಾನು ಬೆಳಗ್ಗೆ ಪೂಜೆ ಇಟ್ಕೊಂಡಿದ್ರು ಕಷ್ಟ ಆಗ್ತಿರೋದು. ಸೊ ಈವ್ನಿಂಗ್ಗೆ ಅಂತ ಪೋಸ್ಟ್ಪೋನ್ ಮಾಡಿ ಅವತ್ತಿನ ದಿನ ಈ ಥರ ಎಲ್ಲ ಪೂಜೆ ಮುಗಿಸಿದ್ವಿ. ಅವ್ರ ಕಾಲಿಗೆ ಹೂವು ಎಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಗಂಧಕಡ್ಡಿ ಬೆಳಗಿ ಮತ್ತು ದೂರ ಇಡ್ತಾಯಿದ್ದೀನಿ ನೋಡಿ, ಲಕ್ಕಿ ಮುಟ್ಬಿಡ್ತಾಳೆ ಅನ್ನೋದೊಂದು ಭಯ. ಕರ್ಪೂರನೂ ಅಷ್ಟೇ ದೂರ ಇಟ್ಟಿದ್ದೀನಿ. ಸೊ ಅವ್ರ ಕೈಲಿ ಅಕ್ಷತೆ ಹಾಕ್ಸ್ಕೋಬೇಕು. ಹೂವು ಇಡ್ಸ್ಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಕಂಕಣ ಕಟ್ಕೋಬೇಕಾದ್ರೇ ಹಣೆಗೆ ಕುಂಕುಮ ಇಡ್ಸ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಕ್ಯಾಪ್ಚರಿಂಗ್ ಮಿಸ್ ಮಾಡಿಬಿಟ್ಟಿದ್ದಾಳೆ ಅಮ್ಮು. ನೋಡಿ ಅವ್ರ ಕೈಲಿ ಅಕ್ಷತೆ ಕೊಟ್ಟು ನೀವು ಆಶೀರ್ವಾದ ತಗೋಬೇಕಾಗುತ್ತೆ. ನಮ್ಮ ಮುತ್ತೈದೆ ಭಾಗ್ಯ ಹೀಗೆ ಇರಲಿ, ದೀರ್ಘಾಯುಷ್ಮಾನವಾಗಿ ಬದುಕಲಿ ಯಜಮಾನ್ರು ಅಂತ ಕೇಳಿಕೊಂಡು ನಾವು ಮನೆ ದೇವ್ರನ್ನ ನೆನ್ಪು ಮಾಡಿಕೊಂಡು ಆಶೀರ್ವಾದ ತಗೋಬೇಕಾಗುತ್ತೆ ದೇವರೇ. ಸೊ ನನಗೂ ತುಂಬ ಇಷ್ಟ. ಅದೇ ಈ ಮದುವೆ ಆದಾಗಿಂದನೂ ಇದನ್ನು ನಾನು ಆಚರಿಸ್ತಾ ಬಂದಿದ್ದೀನಿ ಸ್ನೇಹಿತರೆ. ಸೊ ಪತಿಯೇ ಪ್ರತ್ಯಕ್ಷ ದೈವ ಅಂದ್ಕೊಳ್ಳೋ ಹೆಣ್ಮಕ್ಳಲ್ಲಿ ನಾನು ಒಬ್ಬಳು. ಮತ್ತು ಅವ್ರ ಕೈಲಿ ಎಲ್ಲಡಿಕೆ ಬಾಳೆಹಣ್ಣು ಕೊಟ್ಟು ನಾವು ಆಶೀರ್ವಾದ ತಗೊಂಡು ಅದನ್ನು ಈಸ್ಕೋಬೇಕು ಸ್ನೇಹಿತರೆ. ಮುತ್ತೈದೆ ಭಾಗ್ಯ ಕೊಟ್ಟಿರೋ ಥರ ಅದು. ಸೊ ಅದಾದಮೇಲೆ ಆ ನೀರನ್ನ ಇಟ್ಬಿಟ್ಟು ಸೈಡ್ಗೆ ಅದನ್ನು ಯಾವುದೇ ಗಿಡಗಳಿಗೂ ಹಾಕ್ಬಾರ್ದು ಅಂತಾರೆ ಸ್ನೇಹಿತರೆ. ತುಳಸಿ ಗಿಡ ಏನಾರು ಅದ್ರ ಜೊತೆ ಉಟ್ಕೊಂಡಿದ್ರು ನಮಗೆ ದೋಷ ಬರುತ್ತೆ. ಸೊ ಸಿಂಕ್ಗೆ ಚೆಲ್ಬಿಟ್ರೆ ಬೆಟರು ಸ್ನೇಹಿತರೆ. ಸೊ ವ್ರತ ಕಂಪ್ಲೀಟೆಡ್. ಸೊ ಸಿಹಿ ತಿನ್ನಿಸಿ ನಮ್ಮ ವ್ರತನ ಮುಗಿಸ್ಬೇಕು. ನೋಡಿ ಪಾಯಸ ಮಾಡಿದ್ನಲ್ಲ ಅದನ್ನೇ ಇಟ್ಟಿದ್ದೆ ಸ್ನೇಹಿತರೆ. ಹೆಸ್ರುಬೇಳೆ ಪಾಯಸ ಮಾಡಿದ್ದೆ. ಅವ್ರಿಗೆ ತಿನ್ನಿಸಿ ಮತ್ತು ಅವರು ನನಗೆ ತಿನ್ನಿಸ್ತಾ ಈ ರೀತಿ ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಮುಗೀತು. ಅದಾದಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂದ್ರೇ ಇದು ಸ್ನೇಹಿತರೆ. ದೀಪದ ಕಂಬಗಳಿಗೆ ಪೂಜೆ ಮಾಡುವಂಥದ್ದು, ಶಿವನ ನೆನ್ಪು ಮಾಡಿಕೊಂಡು. ಸೊ ಅದಕ್ಕೊಂದು ಒಳ್ಳೆಯ ಇತಿಹಾಸನೇ ಇದೆ. ಸೊ ಅದ್ರ ಜೊತೆಗೆ ಪಾದ ಪೂಜೆನ ಶುರು ಮಾಡಿರೋದು.
ಸೊ ಹಿಂಗಾಗಿ ನಾನು ಪ್ರತಿ ವರ್ಷ ಈ ಥರ ಪೂಜೆ ಮಾಡ್ತಾ ಬಂದಿದ್ದೀನಿ. ನಾನು ದೀಪಗಳಿಗೆ ಅರ್ಶಿನದ ಕೊಂಬನ್ನು ಕಟ್ತೀನಿ. 2 ದೀಪಗಳಿಗೂ ಕಟ್ಟಿ ಅದಕ್ಕೂ ಪೂಜೆ ಮಾಡ್ತೀನಿ ದೀಪ ಹಚ್ಚಿ. ಸೊ ಅದಾದ್ಮೇಲೆ ಮನೆಯೆಲ್ಲ ಪೂಜೆ ಮುಗೀತು. ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ಹತ್ರನೇ ಶಿವನ ದೇವಸ್ಥಾನ ಇದೆ, ಚಂದ್ರಚೂಡೇಶ್ವರ ಅಂತ. ಅಲ್ಲಿಗೆ ಬಂದು ಮಂಜೇಗೌಡರು ಕರ್ಪೂರ ಮತ್ತು ಗಂಧದ ಕಡ್ಡಿ ಹಚ್ತಾ ಇದ್ದಾರೆ. ನಾವು ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಕೂತ್ಕೊಂಡ್ವಿ. ಚೆನ್ನಾಗಿತ್ತು ಸ್ನೇಹಿತರೆ ಅವತ್ತಿನ ದಿನ. ಆ ಪೂಜೆ ಮಾಡಿದ್ರೆ ಮನೆಯಲ್ಲೇ ಒಂಥರ ಪ್ರಶಾಂತತೆ, ನೆಮ್ಮದಿ. ನೋಡಿ, ಶಿವನ ದರ್ಶನ ಮಾಡ್ಕೊಳ್ಳಿ. ಹೀಗೆ ಮುಗೀತು ಸ್ನೇಹಿತರೆ ನಮ್ಮ ಹಬ್ಬ. ನೀವೆಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.